ಈಗ ನಿಮಗೊಂದು ಪ್ರಶ್ನೆ ಕೇಳಬೇಕಂತ ಬಂದಿದ್ದೀನಿ. ಜಗತ್ತಿನ ಅತ್ಯಂತ ದೊಡ್ಡ ಸ್ಕ್ಯಾಮ್ ಯಾವುದು? ಈಗಿನ ಕಾಲದಲ್ಲಿ ನಡೀತಿರೋಂಥ ದೊಡ್ಡ ಸ್ಕ್ಯಾಮ್ ಯಾವುದು? ನೀವು ನನ್ನನ್ನು ಕೇಳೋದಾದರೆ ನಾನು ಹೇಳ್ತೀನಿ ಜಾಬ್. ಹೇಗೆ ಹೇಳ್ತೀರಾ ಜಾಬ್ ಅಂದರೆ? ಜಾಬ್ ಇರೋದ್ರಿಂದ ತಾನೇ ನಾವೆಲ್ಲ ಜೀವನ ಮಾಡ್ತಾ ಇರೋದು. ಜಾಬ್ ಇಲ್ಲದೇ ಇದ್ದರೆ ನಾವು ಹೇಗೆ ಖುಷಿಯಾಗಿರೋಕ್ಕಾಗುತ್ತೆ? ಜಾಬಿಗೋಸ್ಕರನೇ ನಮ್ಮ ತಂದೆ ತಾಯಿ ಸ್ಕೂಲಿಗೆ ಕಳಿಸ್ತಾರೆ, ಓದಿಸ್ತಾರೆ, ಕಷ್ಟಪಟ್ಟು ಓದ್ತೀವಿ, ಕಷ್ಟಪಟ್ಟು ಕೆಲಸ ಹಿಡಿತೀವಿ, ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಅದೆಲ್ಲ ಮಾಡೋದೇನಕ್ಕೆ? ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಅಲ್ವಾ? ಸರಿ, ಇದೇ ಸತ್ಯ ಅನ್ನೋದಾದರೆ ಜೀವನದಲ್ಲಿ ಜಾಬ್ ಬೇಕೇ ಬೇಕು, ಜಾಬ್ ಇಲ್ಲ ಅಂತಂದರೆ ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಸ್ಥಿತಿಲಿ ನಾವಿದ್ದೀವಿ ಅಂತ ಆದರೆ, ಖುಷಿಯಾಗಿರಬೇಕು, ನಮ್ಮ ಜೀವನದಲ್ಲಿ ಏನೇನು ಕೊಂಡ್ಕೋಬೇಕು, ಏನೇನು ಬೇಕು ಬೇಡಗಳನ್ನು ಪೂರೈಸೋದಕ್ಕೆ ಜಾಬ್ ಒಂದು ಅತ್ಯವಶ್ಯಕ ಅಂತ ಹೇಳೋರಿಗೆ ಈ ವಿಡಿಯೋ. ಸರಿ, ನಾನೊಂದು ಬೋರ್ಡ್ ತೊಗೊಂಡಿದ್ದೀನಿ. ಈ ಜಾಬ್ ಹೇಗೆ ಜಗತ್ತಿನ ದೊಡ್ಡ ಸ್ಕ್ಯಾಮ್ ಅಂತೀರಾ ಅಂತ ನೀವು ಕೇಳ್ಬೋದು. ನೋಡ್ತಾ ಹೋಗೋಣ. ನಮ್ಮ ಜೀವನವನ್ನು ಸ್ವಲ್ಪ ಅನಾಲಿಸಿಸ್ ಮಾಡೋಣ. ನಾವು ಏನು ಮಾಡ್ತಾಯಿದ್ದೀವಿ ಜೀವನದಲ್ಲಿ ಅಂತ. ಈಗ ಏನು ಮಾಡ್ತಾ ಇರೋದನ್ನ ನಾನು ಹೇಳ್ತೀನಿ. ನಾವು ಹುಟ್ಟಿಲ್ಲ ಇನ್ನೂ, 0 ವರ್ಷದಲ್ಲಿದ್ದೀವಿ. ಇದು ನಮ್ಮ ಬರ್ತ್ ಲೈನ್ ಅಂತ ಅಂದ್ಕೊಳ್ಳೋಣ. ಇದು ನಮ್ಮ ಜೀವನದ ಲೈನ್. ಎಷ್ಟು ವರ್ಷ ಬದುಕ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಕೆಲವೊಂದು ಸರ್ವೆ ಪ್ರಕಾರ ಭಾರತೀಯರು ಸರಿಸುಮಾರು 68 ವರ್ಷಗಳ ಕಾಲ ಬದುಕ್ತಾರೆ, ಆವರೇಜ್ ಆಗಿ ಹೇಳ್ತಾ ಇದ್ದಾರೆ. ಸೊ ಎಲ್ಲರನ್ನೂ ಆವರೇಜಾಗಿ ತೊಗೊಂಡ್ರೆ ನಮ್ಮ ಭಾರತದ ಜನಗಳ ಲೈಫ್ ವ್ಯಾಲಿಡಿಟಿ ಎಷ್ಟಿದೆ ಅಂತ ಅಂದರೆ 68 ವರ್ಷ. ಸೊ ನಾವು 70 ವರ್ಷ ತೊಗೊಳ್ಳೋಣ. ಒಂದು 70 ವರ್ಷ ಬದುಕ್ತೀವಿ ಅಂತ. ಇಲ್ಲಿ ನಾವು ಹುಟ್ತೀವಿ, ಇಲ್ಲಿ ಸಾಯ್ತೀವಿ. ಇದು ನಮ್ಮ ಲೈಫ್ ಲೈನ್. ಈ ಲೈಫ್ ಪೂರ್ತಿ ಏನು ಮಾಡ್ತೀವಿ ಅಂತ ಸಮಾಜ ಹೇಳಿದೆ ತಾನೇ ನಮಗೆ. ಒಳ್ಳೆ ಎಜುಕೇಷನ್ ತೊಗೋಬೇಕು, ಒಳ್ಳೆ ಕೆಲಸ ತೊಗೋಬೇಕು, ಕೆಲಸ ಸಿಕ್ಕರೆ ಮದುವೆ ಆಗುತ್ತೆ, ಮದುವೆ ಆದರೆ ನಾವು ಖುಷಿಯಾಗಿರ್ತೀವಿ, ದುಡ್ಡು ಮಾಡ್ತೀವಿ, ಜೀವನದಲ್ಲಿ ಖುಷಿ ಬೇಕು ಅಂತ ಅಂದರೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಒಂದೊಂದೇ ನೋಡ್ತಾ ಹೋಗೋಣ. ಹುಟ್ಟಿದ್ವಿ, ಎಲ್ಲಿವರೆಗೂ ನಮಗೆ ಎಜುಕೇಷನ್ ಅಂತ ನಮ್ಮ ತಲೆ ಮೇಲೆ ಹೇರೋದಿಲ್ಲ ಅಂತಂದರೆ ಈಗಿನ ಕಾಲದಲ್ಲಿ ಒಂದು 3 ವರ್ಷದ ಹುಡುಗನಿಗೆ ಅಥವಾ 3.5 ವರ್ಷಕ್ಕೆ ಅವನನ್ನು LKG UKG ಬೇಬಿ ಸಿಟ್ಟಿಂಗ್ ಅಂತೆಲ್ಲ ಶುರು ಮಾಡಿಬಿಡ್ತಾರೆ. ಅಲ್ಲಿ ABCD ಕಲಿ, I ಕಲಿ ಕಲ್ಸೋಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾದರೆ ನಮ್ಮ ರಿಯಲ್ ಎಜುಕೇಷನ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಸುಮಾರು 4 ವರ್ಷದಿಂದ ತೊಗೊಳ್ಳೋಣ. ಸೊ 4 ವರ್ಷದವರೆಗೂ ನಮಗೆ ಏನು ಜವಾಬ್ದಾರಿ ಇಲ್ಲ. ನಾವು ಅದು ಮಾಡು ಇದು ಮಾಡು ಅಂತ ಏನಿಲ್ಲ, ಫ್ರೀ ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾವು ತುಂಬ ಖುಷಿಯಾಗಿರ್ತೀವಿ. ಕರೆಕ್ಟಾ? ಒಂದು 4 ವರ್ಷದಿಂದ ಏನು ಹೇಳೋಕ್ಕೆ ಶುರು ಮಾಡ್ತಾರೆ ಅಂತಂದರೆ, ಎಜುಕೇಷನ್ ಮಾಡು, ಜಾಣ ಆಗು, ನೀನು ಎಜುಕೇಷನ್ ಮಾಡಿದರೆ ಮಾತ್ರ ನೀನು ಜೀವನದಲ್ಲಿ ಸುಖವಾಗಿರೋಕ್ಕೆ ಸಾಧ್ಯ. ಆ ರೀತಿ ನಮ್ಮ ತಲೆ ತುಂಬ್ತಾರೆ. ಸರಿ, ನಾವು ಶಾಲೆಗೆ ಹೋಗೋಕ್ಕೆ ಶುರು ಮಾಡ್ತೀವಿ. ಎಷ್ಟು ವರ್ಷ ಹೋಗ್ತೀವಿ? ಸುಮಾರು ಆವ್ರೇಜಾಗಿ ನಾವು ಎಷ್ಟು ವರ್ಷ ಕಲಿತೀವಿ? SSLCಯಿಂದ ಹಿಡಿದು PUC ಅಥವಾ ಯಾವುದೋ ಒಂದು ಕೋರ್ಸ್ ಮಾಡ್ಕೊತೀವಿ, ಡಿಗ್ರಿ ಮಾಡ್ಕೊತೀವಿ. ಅದೆಲ್ಲ ಆವ್ರೇಜಾಗಿ ನೋಡೋದಾದರೆ ನಾವೊಂದು 20 ವರ್ಷಗಳ ಕಾಲ ಎಜುಕೇಷನಲ್ಲೇ ಇರ್ತೀವಿ, ಕಲಿಯೋದಕ್ಕೋಸ್ಕರ. ಸರಿನಾ? ಒಂದು 20 ವರ್ಷ ಇಲ್ಲಿಗೆ ಅಂತ ಅಂದ್ಕೊಳ್ಳೋಣ. 20 ವರ್ಷ ನಾವೇನು ಮಾಡ್ತೀವಿ? ಎಜುಕೇಷನ್ ಮಾಡ್ತೀವಿ. ಯಾಕೆ? ನಮ್ಮ ಜೀವನ ಸುಲಭ ಆಗಬೇಕು, ನಾವು ಖುಷಿಯಾಗಿರಬೇಕು ಅಂತ. ಸರಿನಾ? ಈಗ 20 ವರ್ಷ ಆದಮೇಲೆ ನಾವೇನು ಮಾಡಬೇಕು? ಎಜುಕೇಷನ್ ಮುಗಿಸ್ಬಿಟ್ಟು ಸುಮ್ಮನೆ ಕೂರೋಕ್ಕಾಗೋದಿಲ್ಲ, ಜಾಬ್ ಮಾಡಬೇಕು. ಸೊ ನಾವು ಕೆಲಸಕ್ಕೆ ಅಲ್ದಾಟ ಶುರು ಮಾಡ್ತೀವಿ. ಒಂದು ಕೆಲಸ ಸಿಕ್ತು ಅಂತ ಅಂದ್ಕೊಳ್ಳೋಣ. ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಸಿಕ್ಕಿದೆ, ಪರ್ಮನೆಂಟ್ ಜಾಬ್. ಖುಷಿ ಅಲ್ವಾ? ಪರ್ಮನೆಂಟ್ ಜಾಬ್. ಗೌರ್ಮೆಂಟ್ ಆದರೂ ಆಗಿರ್ಬೋದು, ಪ್ರೈವೇಟ್ ಆದರೂ ಆಗಿರ್ಬೋದು. ನಮ್ಮ ರಿಟೈರ್ಮೆಂಟ್ ಎಷ್ಟು? 60 ವರ್ಷ. ನಾವು ಎಲ್ಲಿವರೆಗೂ ಕೆಲಸ ಮಾಡ್ತೀವಿ ಅಂತಂದರೆ 60 ವರ್ಷದವರೆಗೆ ಕೆಲಸ ಮಾಡುತ್ತೇವೆ. ಅದರ ಆದಮೇಲೂ ಮಾಡ್ತಾರೆ ಕೆಲವೊಬ್ಬರು, ಅದು ಬೇರೆ ವಿಚಾರ. ಆದರೆ ನಮ್ಮ ರಿಟೈರ್ಮೆಂಟ್ ಟೈಮ್ ಎಲ್ಲಿ ಫಿಕ್ಸ್ ಆಗಿದೆ? ಕೆಲಸದಲ್ಲಿ 60 ವರ್ಷ. 20 ವರ್ಷದವರೆಗೂ ನಾವು ಎಜುಕೇಷನ್ ಮಾಡ್ತೀವಿ. ಏನಕ್ಕೆ? ಜಾಬಿಗೋಸ್ಕರ. ಸರಿನಾ? ಕೆಲಸ ಹಿಡಿಯೋಕ್ಕೋಸ್ಕರನೇ ನಾವು ಎಜುಕೇಷನ್ ಮಾಡೋದು. ಹಾಗಾಗಿ ಕೆಲಸಕ್ಕೋಸ್ಕರನೇ ಎಜುಕೇಷನ್ ಮಾಡೋದ್ರಿಂದ ಈ 20 ವರ್ಷ ನಾವು ಯಾವುದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಕಲಿತಾ ಇರ್ತೀವಿ? ಜಾಬನ್ನು. ಅಂದರೆ ನಾವು ಜಾಬಿಗೋಸ್ಕರ ಟೋಟಲ್ ಆಗಿ ಎಷ್ಟು ಟೈಮ್ನ ಕೊಟ್ಟಿದ್ದೀವಿ? ಈ 20 ವರ್ಷ ಮತ್ತು ಈ ಕೆಲಸ ಮಾಡೋವಂಥ 40 ವರ್ಷ. ಟೋಟಲ್ ಎಷ್ಟಾಯಿತು? 60 ವರ್ಷ. 60 ವರ್ಷದ 4 ವರ್ಷ ನಮಗೆ ಜ್ಞಾನನೇ ಇರೋದಿಲ್ಲ, ಆದರೆ ತುಂಬ ಖುಷಿಯಾಗಿರ್ತೀವಿ, ಅದು ಬೇರೆ ವಿಚಾರ. ಸೊ ಟೋಟಲಾಗಿ ನಮ್ಮ ಜೀವನದ ಮುಕ್ಕಾಲು ಭಾಗವನ್ನು ಎಲ್ಲಿ ಕಳೀತಾ ಇದ್ದೀವಿ ನಾವು? ಎಜುಕೇಷನ್, ಜಾಬ್.
ಸ್ನೇಹಿತರಲ್ಲಿ ಗಮನಿಸಬೇಕು, ನಾವು ಹುಟ್ಟಿರೋದು ಏನಕ್ಕೆ? ಹುಟ್ಟು, ಶಾಲೆಗೆ ಹೋಗು, ಜಾಬ್ ತಗೋ, ಜೂನ್ ಪೂರ್ತಿ ಬಿಲ್ಗಳನ್ನ ಕಟ್ತಾ ಇರು, ಕೊನೆಗೆ ಸತ್ತು ಹೋಗು. ಮತ್ತೇನು ಹೇಳ್ತಾರೆ? ನೀನು ಜೀವನದಲ್ಲಿ ಖುಷಿಯಾಗಿರೋಕ್ಕೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಆದರೆ 60 ವರ್ಷದವರೆಗೂ ಎಷ್ಟು ಜನ ತಮ್ಮ ಜಾಬ್ನಲ್ಲಿ ಪ್ರತಿದಿನ ಮಾಡಿದ್ನೇ ಮಾಡ್ತಾ ಖುಷಿ ಪಡ್ತಾರೆ. ಪ್ರತಿದಿನ ಟೈ ಹಾಕ್ಕೊತಾರೆ, ಡ್ರೆಸ್ ಮಾಡ್ಕೊತಾರೆ, ಅದೇ ಕ್ಯಾಬ್ ಹಿಡ್ಕೊತಾರೆ, ಅದೇ ಕಂಪನಿ ಅಥವಾ ಅದೇ ಆಫೀಸು, ಪ್ರತಿದಿನ ಸೇಮ್ ರೂಟೀನ್, ಪ್ರತಿದಿನ ಅದಕ್ಕೆ ಅಂತ ಓಡಾಡ್ತಿರ್ತಾರೆ. ಒಂದು ಸರ್ವೆ ಪ್ರಕಾರ ಹೇಳ್ತಾರೆ, ನಮ್ಮ ಭಾರತದಲ್ಲಿ ಸುಮಾರು 70-75% ಜನ ತಾವು ಮಾಡ್ತಿರೋ ಜಾಬನ್ನ ಇಷ್ಟಪಡಲ್ಲ. ಅಮೇರಿಕಾದಲ್ಲಿ ಇನ್ನೂ ಜಾಸ್ತಿ ಇದೆ, ಅದು 95%ವರೆಗೂ ಹೋಗುತ್ತೆ. ಜಪಾನ್, ಅಮೇರಿಕಾದಲ್ಲಿ ನಾವು ಮಾಡೋವಂಥ ಕೆಲಸನ ಎಂಜಾಯ್ ಮಾಡೋದಿಲ್ಲ. ಯಾಕೆಂದರೆ ನಾವು ಇಷ್ಟಪಟ್ಟು ಮಾಡ್ತಾ ಇರೋಂಥ ಕೆಲಸ ಅಲ್ಲ ಅದು. ನಾವು ಓದಿದ್ದೇ ಬೇರೆ, ಈಗಿನ ಕಾಲ ಅಂತೂ ಬೇರೆ ಬಿಡಿ. ನಾವು ಓದಿದ್ದೇ ಬೇರೆ ಆಗಿರುತ್ತೆ, ಮಾಡ್ತಾ ಇರೋ ಕೆಲಸನೇ ಬೇರೆ ಆಗಿರುತ್ತೆ. ಸೊ ನಾನು ಜಾಬ್ ಬಿಟ್ಟಿದ್ದೀನಿ. ನಾನು ಜಾಬ್ ಬಿಟ್ಟು 4 ವರ್ಷ ಆಯಿತು. ಇದು ಯಾವಾಗ ನನಗೆ ಅರ್ಥ ಆಯಿತು, ಈ ಜಾಬ್ ಅನ್ನೋದು ಒಂದು ದೊಡ್ಡ ಸ್ಕ್ಯಾಮು. ನಾವು ಖುಷಿ ಪಡೋದಕ್ಕೆ ಅವರು ಹಾಕಿರೋವಂಥ ಈ ಜೀವನದ ದಾರಿಯನ್ನು ಆರಿಸ್ಕೊಂಡ್ರೆ ನಾನು 60 ವರ್ಷದವರೆಗೂ ಏನು ಮಾಡ್ತೀನಿ ಅಂತ ಅರ್ಥ ಆಯಿತು. ಪರವಾಗಿಲ್ಲ, ನಾನು ಕಡಿಮೆ ದುಡ್ಡು ಮಾಡಿದರೂ ಪರವಾಗಿಲ್ಲ, ನನಗೆ ಅಂತ ಟೈಮ್ ಕೊಡ್ತೀನಿ, ನನ್ನ ಮನೆಯವ್ರಿಗೆ ಅಂತ ಟೈಮ್ ಕೊಡ್ತೀನಿ. ಇಲ್ಲಿ ನೋಡಿ ಏನಾಗುತ್ತೆ, ಎಜುಕೇಷನ್ ಮಾಡೋವಾಗಲೂ 4 ಗೋಡೆಗಳ ಮಧ್ಯೆ ನಿಮ್ಮನ್ನು ಕೂರಿಸಿ ಪಾಠ ಮಾಡ್ತಾರೆ. ಆ್ಯಕ್ಚುಲಿ ಜೈಲ್ ಥರನೇ ಇರುತ್ತೆ. ಅದನ್ನೇ ಉಪೇಂದ್ರ ಡೇಂಜರ್ ಅಂತ ಒಂದು ಸಾಂಗ್ ಮಾಡಿದಲ್ಲ ರಕ್ತ ಕಣ್ಣೀರಲ್ಲಿ, ಅದನ್ನೇ ಹೇಳಿರೋದು. ಇನ್ನು ಜಾಬಲ್ಲಿ ಏನು ಮಾಡ್ತೀವಿ? ಅದೇ 4 ಗೋಡೆ ಮಧ್ಯೆ ಅಥವಾ ಮಾಡಿದ್ದೇ ಕೆಲಸ ಮಾಡ್ತೀವಿ. 60 ವರ್ಷ ಆದಮೇಲೆ ನಿಮಗೊಂದು PF ಅಮೌಂಟ್ ಅಂತ ಬರುತ್ತೆ, ಕರೆಕ್ಟಾ? ಆದರೆ ಇಲ್ಲಿ ಏನಾಗಿರುತ್ತೆ, 20 ವರ್ಷ ಆದಮೇಲೆ ಜಾಬ್ ಸಿಕ್ಕ ತಕ್ಷಣ ನೀನು ಸೆಟಲ್ ಅಂತ ಹೇಳಿಬಿಟ್ಟು ನಿನಗೆ ಮದುವೆ ಮಾಡ್ತೀವಿ. ಮದುವೆ ಆದಾಗ ನೀನು ಒಬ್ಬನೇ ಆಗಿರ್ತೀಯ, ಕುಟುಂಬ ಅಂತ ಆಗುತ್ತೆ. ಹೆಂಡತಿ ಬರ್ತಾಳೆ, ಮಕ್ಕಳು ಬರ್ತಾರೆ, ಮೊದಲಿಗಿಂತ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಬಲ್ಲಿರೋರು ತುಂಬ ಸಫರ್ ಮಾಡೋದೇನಕ್ಕೆ ಅಂತಂದರೆ ಸ್ಟ್ರೆಸ್ಸಿಂದ. ಜಾಬ್ ಸ್ಟ್ರೆಸ್ ತುಂಬ ಅನುಭವಿಸ್ತಾರೆ, ಟ್ರಾಫಿಕಲ್ಲಿ ಜೀವನ ಕಳೀತಾರೆ ಸಿಟಿಲಿರೋ ಅಂಥವ್ರು. ಆ ಸ್ಟ್ರೆಸ್ಸಲ್ಲೇ ಜೀವನನ 60 ವರ್ಷದವರೆಗೂ ಕಳೆದ್ರಿಂದ ಏನಾಗುತ್ತೆ, ಅವರ ಬಾಡಿನಲ್ಲಿ ಯಾವುದಾದ್ರೂ ಒಂದು ವೀಕ್ ಭಾಗದ ಮೇಲೆ ಅಟ್ಯಾಕ್ ಆಗುತ್ತೆ ಆ ಸ್ಟ್ರೆಸ್. ಅವಾಗೇನಾಗುತ್ತೆ, ಅವರಿಗೆ ಡಯಾಬಿಟಿಸ್ ಬರ್ಬೋದು, ಅಥವಾ BP ಬರ್ಬೋದು, ಅಥವಾ ಇನ್ಯಾವುದೋ ಕಾಯಿಲೆ ಬರ್ಬೋದು. ಇವಾಗೆಲ್ಲ ಕಿಡ್ನಿ ಫೇಲ್ಯೂರು, ಹಾರ್ಟ್ ಅಟ್ಯಾಕ್ ಇವೆಲ್ಲ ಜಾಸ್ತಿ ಆಗ್ತಾಯಿದೆ. ಸೊ ಇದು ನಾನು 70 ವರ್ಷ ಬದುಕಿದರೆ ಈ ಗ್ಯಾರಂಟಿ ಹಾಕ್ಕೊಟ್ಟಿರೋದಿಲ್ಲ ಇನ್ನು ನಮಗೆಲ್ಲ. ಹಾಗಾದರೆ ನಾವು ಕೊನೆ ಖುಷಿ ಪಡ್ತೀವ ಇಲ್ಲಿ 60ರಿಂದ 70 ವರ್ಷ ಅಂದರೆ 8 ವರ್ಷ ಇದೆ ಆವ್ರೇಜಾಗಿ ತೊಗೊಂಡ್ರೆ. ಬಟ್ ನಾನು 2 ವರ್ಷ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಆವ್ರೇಜಾಗಿ. ಈ 10 ವರ್ಷದಲ್ಲಿ ಏನು ಎಂಜಾಯ್ ಮಾಡ್ತೀರಾ? ಯಾಕಂದರೆ ಇಲ್ಲೆಲ್ಲ ಕಾಯಿಲೆ ಬಂದಿರ್ತವೆ ನಿಮಗೆ. ಆ ಕಾಯಿಲೆಗಳಲ್ಲಿ ಬರೀ ಮಾತ್ರೆ ತೊಗೊಂಡು ಕೂತ್ಕೊಂಡು ಇರ್ತೀರಲ್ಲ ನೀವು. ಸ್ನೇಹಿತರೆ, ಅದಕ್ಕೆ ನಾನು ಹೇಳಿದ್ದು, ನನ್ನ ಪ್ರಕಾರ ಈ ಜಾಬ್ ಅನ್ನೋದು ಒಂದು ದೊಡ್ಡ ಸ್ಕ್ಯಾಮ್. ಇಲ್ಲೇನು ಮಾಡ್ತೀವಿ, ನಿನ್ನನ್ನು ಬ್ರೈನ್ ವಾಶ್ ಮಾಡ್ತೀವಿ. ಎಜುಕೇಷನ್ ಮಾಡಿಸೋದಲ್ಲಿ ನಿನ್ನನ್ನು ಬಾಳೋದಕ್ಕೆ ಕಲಿಸೋದಿಲ್ಲ, ಬದುಕೋದಕ್ಕೆ ಕಲಿಸ್ತೀವಿ. ಬಾಳು ಮತ್ತು ಬದುಕು ಅನ್ನೋದು ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ. ಬದುಕು ಅನ್ನೋದು ನಿನ್ನ ಹೊಟ್ಟೆಪಾಡಿಗೋಸ್ಕರ, ನಿನ್ನ ಜೀವನ ನಡೆಸೋದಕ್ಕೆ ಕಲಿಯುವಂಥ ವಿದ್ಯೆ. ಈ ಎಜುಕೇಷನ್ ಅನ್ನೋದು ಬದುಕಿಗೋಸ್ಕರ ಆಗಿದೆ. ಬಾಳು ಮತ್ತು ಬದುಕಿನ ವ್ಯತ್ಯಾಸವನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈಗ ಅರ್ಥ ಆಯ್ತಲ್ಲ? ಜೀವನದ ಮುಕ್ಕಾಲು ಭಾಗ ನಾವು ಯಾರಿಗೆ ಕೊಡ್ತಾ ಇದ್ದೀವಿ? ನಮ್ಮ ಬ್ರೈನ್ ವಾಶ್ ಮಾಡಿರ್ತಾರಲ್ಲ. ಜೀವನ ನಿನಗೆ ಚೆನ್ನಾಗಿರಬೇಕು ಅಂತಂದರೆ ನಾನು ಹೇಳ್ದಂಗೆ ಮಾಡುವಂಥ ಪ್ರತಿಯೊಬ್ಬರು ರ್ಯಾಟ್ ರೇಸ್ ಥರ ಇದೇ ದಾರಿನಲ್ಲಿ ಹೋಗ್ತಾ ಇದ್ದಾರೆ. ಸರಿ, ನೀವು ಕೇಳ್ಬೋದು, ಹಾಗಾದರೆ ಜಾಬ್ ಇಲ್ಲದೆ ಹೆಂಗೆ ಬದುಕೋದು? ದುಡ್ಡು ಬೇಕಲ್ಲ. ದುಡ್ಡಿಲ್ಲ ಅಂತಂದರೆ ಹೆಂಗೆ ಬದುಕೋದು? ನಾನು ಅದಕ್ಕೆ ಹೇಳಿದೆ ನಿಮಗೆ, ದುಡ್ಡು ಮಾಡೋದಕ್ಕೆ ಇವರು ಹಾಕಿಕೊಟ್ಟ ದಾರಿನೇ ಅಲ್ಲ, ಇದೇ ದಾರಿನಲ್ಲಿ ಹೋಗಬೇಕು ಅಂತ ಅಲ್ಲ. ಪರವಾಗಿಲ್ಲ, ನೀವು ಕಡಿಮೆ ದುಡ್ಡು ಮಾಡಿದರೂ ಪರವಾಗಿಲ್ಲ. ನಿಮಗೆ ನಿಮ್ಮ ಹೃದಯ ಏನು ಹೇಳುತ್ತೆ, ನಿಮ್ಮ ಹಾರ್ಟ್ ಏನು ಹೇಳುತ್ತೆ, ಆ ಜಾಬನ್ನು ಮಾಡಿ, ಆ ಕೆಲಸವನ್ನು ಮಾಡಿ. ನನ್ನ ಹಾರ್ಟ್ ಏನು ಹೇಳ್ತಾ ಇತ್ತು ಅಂತಂದರೆ, ಯೂಟ್ಯೂಬ್ ಚಾನಲ್ನ ಮಾಡು, ಜನಗಳಿಗೆ ನಿನಗೆ ಗೊತ್ತಿರೋ ವಿಚಾರವನ್ನು ತಿಳಿಸು. ನಾನು ಅದರಲ್ಲಿ ಖುಷಿ ಕಾಣ್ತೀನಿ. ನಿಮ್ಮ ಹಾರ್ಟ್ ಯಾವ್ದು ಕಡೆ ಒಲಿತಾ ಇದೆನೋ, ಯಾವ ಜಾಬ್ ಮಾಡಿದರೆ ನಿಮಗೆ ಬೇಜಾರಾಗೋದಿಲ್ವೋ, ಬೆಳಗ್ಗಿಂದ ಸಂಜೆ ಕೂತರೂ ನಾನು ಟೈಮ್ ನೋಡೋದಿಲ್ಲ, ಅಷ್ಟು ಇಷ್ಟ ನನಗೆ ಈ ಕೆಲಸ ಅಂತ ಅನಿಸುತ್ತೋ, ಅದು ನಿಮ್ಮ ಲೈಫ್ ಪರ್ಪಸ್. ಅಂದರೆ ನಿಮ್ಮ ಹಾರ್ಟ್ ಹೇಳೋವಂಥ ಕೆಲಸ, ಅದನ್ನು ನಾವು ಮಾಡಬೇಕು. ಬಲವಂತವಾಗಿ ಇದನ್ನೆಲ್ಲ ಮಾಡೋದಲ್ಲ, ಎಲ್ಲರೂ ಮಾಡ್ತಾರೆ ಅಂಥೇಳಿ. ಪರವಾಗಿಲ್ಲ, ಕಡಿಮೆ ದುಡ್ಡು ಮಾಡಿದರೂ ಪರವಾಗಿಲ್ಲ, ನಿನಗೋಸ್ಕರ ಟೈಮ್ ಸಿಗುತ್ತೆ, ನೀನು ಖುಷಿಯಾಗಿರ್ತೀಯ. ಖುಷಿಯಾಗಿರೋದೇ ಜೀವನ. ಖುಷಿಯಾಗಿರೋದು ಅಂತಂದರೆ ಇದನ್ನೆಲ್ಲ ಮಾಡ್ಕೊನೆ ಖುಷಿಯಾಗಿರೋದಲ್ಲ, ಪ್ರತಿ ದಿನ ಪ್ರತಿ ಕ್ಷಣ ಖುಷಿಯಾಗಿರೋದು. ಸ್ನೇಹಿತರೆ, ಯೋಚನೆ ಮಾಡಿ, ಜಾಬ್ಗೂ ಮತ್ತು ಜೈಲ್ಗೂ ಏನು ವ್ಯತ್ಯಾಸ? ಹಾಗಂತ ಜಾಬ್ ಬಿಟ್ಟು ಬಂದುಬಿಡಿ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮ ಹಾರ್ಟ್ ಏನು ಹೇಳುತ್ತೋ ಆ ಕೆಲಸವನ್ನು ಆರಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು.
ಇಷ್ಟ ಇಲ್ಲದೆ ಇರೋ ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ ಬಲವಂತವಾಗಿ, ಮತ್ತು ಜೀವನದುದ್ದಕ್ಕೂ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೆ ಹೇಳ್ತಾ ಇರೋದು ನಾನು, ಯೋಚನೆ ಮಾಡಿ ಜೈಲಿಗೂ ಜಾಬ್ಗೂ ಏನು ವ್ಯತ್ಯಾಸ. ಜೈಲಲ್ಲಿ ಟೈಮ್ ಟು ಟೈಮ್ ಊಟ ಕೊಡ್ತಾರೆ, ವಾರಕ್ಕೊಮ್ಮೆ ಸ್ಪೆಷಲ್ ಊಟ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಜೈಲು ಅಥವಾ ಕೋಣೆ ಅಂತ ಮಾಡಿರ್ತಾರೆ, ಹೊರಗಡೆ ಕೆಲಸಕ್ಕೆ ಅಂತ ಬಿಡ್ತಾರೆ, ಅಲ್ಲೇ ಕಾಂಪೌಂಡಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಒಳಗಡೆ ಹೋಗ್ತಾರೆ, ನಿದ್ದೆ ಮಾಡ್ತಾರೆ. ಕೊನೆಗೆ ಜೈಲಿಂದ ಆಚೆ ಬರಬೇಕಾದ್ರೆ ಅವರು ಕೆಲಸ ಮಾಡಿದ್ದಕ್ಕೆ ಸಂಬಳನೂ ಕೊಡ್ತಾರೆ, ದಿನಕ್ಕೆ 500 ರೂಪಾಯಿ ಚಿಲ್ಲರೆ ಕೊಡ್ತಾರೆ. ಈ ಜಾಬಲ್ಲಿರೋದು ಕತೆ ಯೋಚನೆ ಮಾಡಿ. ಈ ಸೋ ಕಾಲ್ಡ್ ಕಾರ್ಪೊರೇಟ್ ಜಾಬ್ ಅಂತ ಕರಿತೀವಲ್ಲ, ಬೀಗ್ತಾ ಇರ್ತೀವಲ್ಲ ನಮಗೆ, ಬಟ್ ಒಳಗಡೆ ಅವ್ರು ಖುಷಿಯಾಗಿರೋದಿಲ್ಲ, ಬರೀ ಸ್ಟ್ರೆಸ್ಸಲ್ಲೇ ಇರ್ತಾರೆ, ಟ್ರಾಫಿಕಲ್ಲೇ ಕಳೀತಾರೆ, ತಮ್ಮ ಸ್ಟ್ರೆಸ್ನ ಮರೆಯೋದಕ್ಕೆ ಕುಡಿತಾರೆ, ಬೇಡವಾದ ಚಟಕ್ಕೆ ಹತ್ಕೊತಾರೆ. ಮನೆ ಆಫೀಸ್, ಮನೆ ಆಫೀಸ್, ಮನೆ ಆಫೀಸ್, ಮನೆ ಆಫೀಸ್. ಜೈಲಲ್ಲಿರೋರು ಏನು ಮಾಡ್ತಾರೆ, ಸೆಲ್ಲಿಂದ ಆಚೆ ಬರ್ತಾರೆ, ಕೆಲಸ ಮಾಡ್ತಾರೆ, ಮತ್ತೆ ಸೆಲ್ಲಿ ಹೋಗ್ತಾರೆ. ಜಾಬಲ್ಲಿರೋರು ಏನು ಮಾಡ್ತಾರೆ, ಮನೆಯಿಂದ ಆಫೀಸ್ಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಮತ್ತು ಮನೆಗೆ ಬರ್ತಾರೆ. ಒಂದು ಸರ್ಕಲ್ ಹಾಕೊಂಡ್ಬಿಟ್ಟಿರ್ತಾರೆ, ಅಲ್ಲೇ ಸುತ್ತಾಡ್ತಿರ್ತಾರೆ. ಮತ್ತು ಇವ್ರಿಗೆ ಕೇಳಿದಾಗ ರಜೆಗಳು ಸಿಗೋದಿಲ್ಲ, ಒಂದು ಎಕ್ಸ್ಟ್ರಾ ರಜೆ ಬೇಕಂತಂದ್ರೆ ಹಲ್ಗಿಂಜಬೇಕು. ಸೊ ಇದೆಲ್ಲ ನಾನು ಮುಂಚೆನೇ ಯೋಚನೆ ಮಾಡಿದೆ. ಸೊ ನಾನು ಹೀಗೆ 60 ವರ್ಷ ಹೋಗಬೇಕಾಗುತ್ತಲ್ಲ ಅಂತ ನನಗೆ ದುಃಖ ಆಯಿತು. ಹಾಗಾಗಿ ಜಾಬ್ ಲೈಫ್ನ ಬಿಟ್ಟು ಬಂದೆ. ಹಾಗಂತ ನೀವು ಬಿಡಬೇಕಂತ ಹೇಳ್ತಿಲ್ಲ, ಮತ್ತೆ ಹೇಳ್ತಿದ್ದೀನಿ, ನಿಮ್ಮ ಹಾರ್ಟ್ ಏನು ಹೇಳುತ್ತೋ ಅದನ್ನು ಫಾಲೋ ಮಾಡಿ. ಸಮಾಜ ಏನು ಹೇಳುತ್ತೆ, ನಿಮ್ಮ ಬ್ರೈನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಬೇಡಿ. ನೀವು ಮಾಡೋಂಥ ಕೆಲಸದಲ್ಲಿ ತೃಪ್ತಿ ಸಿಗ್ತಾ ಇದ್ದರೆ ಅದನ್ನು ತೃಪ್ತಿಯಿಂದನೇ ಮಾಡಿ, ಕಷ್ಟಪಟ್ಟು ಮಾಡಬೇಡಿ. ಯೋಚನೆ ಮಾಡ್ತಾಯಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಮಸ್ಕಾರ.